2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸಿದ ಮೇಲೆ ದಳಪತಿ ವಿಜಯ್ ಅವರ ತಮಿಳು ವೆಟ್ಟರಿ ಕಳಗಂ ದ್ರಾವಿಡ ನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಈಗಾಗಲೇ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ಬಹುಮತಕ್ಕೆ ಇನ್ನೂ 10 ಸ್ಥಾನಗಳ ಕೊರತೆಯನ್ನ ಫೇಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಜೊತೆಗೆ ಹಾಗೆ ಇತರೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಪಡೆಯೋ ಚಾನ್ಸಸ್ ಇದೆ. ಹಾಗೆ ನಾಳೆಯೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನು ಈ ಎಲೆಕ್ಷನ್ ನಲ್ಲಿ ನಟ ವಿಜಯ್ ಅವರು ತಿರುಚಿ ಪೂರ್ವ ಹಾಗೆ ಪೆರಂಬೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಎರಡೂ ಕಡೆ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಹೀಗಾಗಿ ಫಲಿತಾಂಶ ಪ್ರಕಟವಾದ 14 ದಿನಗಳ ಒಳಗಡೆ ವಿಜಯ್ ಅವರು ಯಾವುದಾದ್ರೂ ಒಂದು ಸ್ಥಾನವನ್ನ ಉಳಿಸಿಕೊಂಡು ಮತ್ತೊಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ಅದರಂತೆ ದಳಪತಿ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ವರದಿಯಾಗಿದೆ. ಇದರ ಮಧ್ಯೆ ವಿಜಯ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ತಿರುಚಿ ಪೂರ್ವ ಕ್ಷೇತ್ರದಿಂದ ಟಿವಿಕೆ ಅಭ್ಯರ್ಥಿಯಾಗಿ ನಟಿ ತ್ರಿಷಾ ಅವರು ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋ ವದಂತಿಗಳು ಕೂಡ ಹರಿದಾಡ್ತಾ ಇವೆ. ಅದರಲ್ಲೂ ವಿಜಯ್ ಯಶಸ್ಸಿಗಾಗಿ ತ್ರಿಷಾ ರಿಸಲ್ಟ್ ದಿನಾನೇ ತಿರುಪತಿಗೆ ಭೇಟಿ ಕೊಟ್ಟಿದ್ದು ಒಂದಷ್ಟು ಚರ್ಚೆಯಾಗಿತ್ತು. ಇದು ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹೋಗಿದ್ರು ಅಂತ ಹೇಳಲಾಗ್ತಾ ಇದ್ರು. ರಿಸಲ್ಟ್ ದಿನಾನೇ ತಿರುಪತಿಗೆ ಹೋಗಿದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ವಿಜಯ್ ಗೆಲುವಿಗಾಗಿ ಅವರು ಹೋಗಿದ್ದಾರೆ ಅಂತೆಲ್ಲ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ವಿಜಯ್ ಸಂಪುಟದಲ್ಲಿ ಸಚಿವೆ ಅಥವಾ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತಾನೂ ಹೇಳಲಾಗ್ತಾ ಇತ್ತು. ಆದರೆ ಮೂಲಗಳ ಪ್ರಕಾರ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಬೀಳೋ ಚಾನ್ಸಸ್ ಅಂತೂ ಇದೆ. ಯಾಕಂದರೆ ವಿಜಯ್ ರಾಜೀನಾಮೆ ಕೊಡೋ ಕ್ಷೇತ್ರಗಳಲ್ಲಿ ನಟಿ ತ್ರಿಷಾ ಬದಲಿಗೆ ಈ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತ ವರದಿಯಾಗ್ತಿದೆ. ಆ ವ್ಯಕ್ತಿ ಯಾರು ಗೊತ್ತಾ? ಆಪ್ತೆ ತ್ರಿಷಾಳನ್ನ ಬಿಟ್ಟು ಈ ವ್ಯಕ್ತಿಯನ್ನ ಸ್ಪರ್ಧೆಗಿಳಿಸೋದಕ್ಕೆ ವಿಜಯ್ ಮನಸ್ಸು ಮಾಡ್ತಿರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಹೌದು, ವಿಜಯ್ ಅವರು ಚಿತ್ರರಂಗದ ಯಾವುದೇ ವ್ಯಕ್ತಿಯ ಬದಲಿಗೆ ಜನರಿಗೆ ಒಳ್ಳೆಯದನ್ನ ಮಾಡೋ ಬಲಿಷ್ಠ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂದ್ಕೊಂಡಿದ್ದಾರೆ. ಹೀಗಾಗಿ ತ್ರಿಷಾ ಬದಲಿಗೆ ಮಾಜಿ IAS ಅಧಿಕಾರಿ ಯು ಸಗಾಯಂ ಅವರನ್ನ ತಿರುಚಿ ಪೂರ್ವ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗುತ್ತೆ ಅಂತ ಪಕ್ಷದ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ವಿಜಯ್ ರಾಜೀನಾಮೆ ಬದಲಿಗೆ ತ್ರಿಷಾಗೆ ಅವಕಾಶ ನೀಡಲಾಗುತ್ತೆ ಅನ್ನೋ ಪ್ರಚಾರ ಇತ್ತು. ಆದರೆ ಈಗ ಅಂಥದ್ದೇನೂ ಇಲ್ಲದ ಕಾರಣ IAS ಅಧಿಕಾರಿಯ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಈ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಸಂದೇಶ ಕೊಡೋದಕ್ಕೆ ವಿಜಯ್ ಬಯಸಿದ್ದಾರೆ ಎನ್ನಲಾಗಿದೆ. ಆದರೆ ಬಹಳಷ್ಟು ಮಂದಿ ಇನ್ನೂ ಕೂಡ ತ್ರಿಷಾ ಅವರಿಗೇನೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅಂತಾನು ಹೇಳ್ತಿದ್ದಾರೆ. ಜೊತೆಗೆ ಇವರಿಬ್ಬರ ಮಧ್ಯೆ ಒಂದಷ್ಟು ಗಾಸಿಪ್ ಕೂಡ ಹರಿದಾಡಿತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚು ಸುದ್ದಿ ಮಾಡಿತ್ತು. ಹೇಗಿದ್ರೂ ಆ ಕ್ಷೇತ್ರವನ್ನ ಬಿಟ್ಕೊಡ್ತಾ ಇದ್ದಾರೆ ಅಂದರೆ ತ್ರಿಷಾಗೆ ಕೊಟ್ಟರೆ ಒಳ್ಳೇದು ಅನ್ನುವಂಥ ಆಲೋಚನೆ ಒಂದಷ್ಟು ಮಂದಿಗೆ ಬರ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.